ಜಟಾಪಟಿಗೆ ಕಾರಣವಾಗಿದ್ದಂತ ಹುಬ್ಬಳ್ಳಿಯ ಕೇಸ್ನಲ್ಲಿ ಕರಸೇವಕನಿಗೆ ಈಗ ಜಾಮೀನು ಸಿಕ್ಕಿದೆ. ಕಳೆದ ಡಿಸೆಂಬರ್ 29ರಂದು ಬಂಧನಕ್ಕೆ ಒಳಗಾಗಿದ್ದು ಶ್ರೀಕಾಂತ್ ಪೂಜಾರಿ 31 ವರ್ಷಗಳ ಹಳೆಯ ಕೇಸ್ನಲ್ಲಿ ಬಂಧಿಸಿತ್ತು. ವ್ಯಾಪಕ ಟೀಕೆ ಕೂಡ ವ್ಯಕ್ತವಾಗಿತ್ತು. ಇದೀಗ ಷರತ್ತುಬದ್ಧ ಜಾಮೀನನ್ನ ಶ್ರೀಕಾಂತ್ ಪೂಜಾರಿಗೆ ನೀಡಲಾಗಿದೆ. ರಾಜಕೀಯ ಜಟಾಪಟಿಗೆ ಕಾರಣವಾದಂತಹ ಹುಬ್ಬಳ್ಳಿ ಕೇಸ್ನಲ್ಲಿ ಈಗ ಫೈನಲಿ ಕರಸೇವಕನಿಗೆ ಜಾಮೀನು ಮಂಜೂರಾಗಿದೆ. ಕಳೆದ ಡಿಸೆಂಬರ್ 29ರಂದು ಬಂಧನ ಮಾಡಲಾಗಿತ್ತು. 31 ವರ್ಷಗಳ ಹಳೆಯ ಕೇಸ್ನಲ್ಲಿ ಈಗ ಬಂಧಿಸಿದ್ರು. ನಿನ್ನೆ ದಿವಸ 1ನೇ ಜಿಲ್ಲಾ ನ್ಯಾಯಾಲಯದಲ್ಲಿ ಶ್ರೀಕಾಂತ್ ಪೂಜಾರ್ ಅವರ ಪರವಾಗಿ ಸುದೀರ್ಘವಾಗಿ ವಾದ ಮಂಡಿಸಲಾಗಿತ್ತು ಮತ್ತು ಎಳೆಯಾಗಿ ಯಾಕೆ 31 ವರ್ಷ ಅವನನ್ನು ಬಂಧನ ಮಾಡಲಿಕ್ಕೆ ಯಾಕೆ 31 ವರ್ಷ ಪೊಲೀಸನವರು ತೆಗೆದುಕೊಂಡಿದ್ರು ಅನ್ನೋದನ್ನ ನಾವು ಎಳೆಯಾಗಿ ಬಿಡಿಸಿ ಹೇಳಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನ ಪುರಸ್ಕರಿಸಿ ಇವತ್ತು ಶ್ರೀಕಾಂತ್ ಪೂಜಾರ್ ಅವರಿಗೆ ಜಾಮೀನನ್ನು ವಿಧಿಸಿದೆ. ನಾವು ನ್ಯಾಯಾಲಯದ ಆದೇಶವನ್ನು ನಾವು ಸ್ವಾಗತ ಮಾಡ್ತೇವೆ. ನಿನ್ನೆನೇ ನಮಗೆ ವಿಶ್ವಾಸ ಇತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನು ಪುರಸ್ಕರಿಸುತ್ತಾರೆ ಅಂತ ನಮಗೆ ನಿನ್ನೆ ಭಾಳ ಆತ್ಮವಿಶ್ವಾಸ ಇತ್ತು. ಹೀಗಾಗಿ ಇವತ್ತಿನ ದಿವಸ ನಮ್ಮ ಶ್ರೀಕಾಂತ್ ತನ್ನ ಜಾಮೀನು ಅರ್ಜಿಯನ್ನು ಮಾನ್ಯ ನ್ಯಾಯಾಲಯದವರು ಪುರಸ್ಕರಿಸಿದ್ದಾರೆ. ಇದುವರೆಗೆ ನಮಗೆ ಕಾಪಿ ಸಿಕ್ಕಿಲ್ಲ. ಕೇವಲ ಆದೇಶದ ಪ್ರತಿ ಇನ್ನೊಂದು ತಾಸು ಬಿಟ್ಟು ನಮಗೆ ಸಿಗ್ಬೋದಿದೆ. ಸಿಕ್ಕ ನಂತರ ಏನೆಲ್ಲ ಕಂಡೀಷನ್ಗಳನ್ನು ಹಾಕಿದ್ದಾರೆ ಅದನ್ನು ನೋಡಿಕೊಂಡು ಮುಂದನ್ನು ತಿಳಿಸಲಾಗುವುದು. ಇವತ್ತು ಬಿಡುಗಡೆ ಸಾಧ್ಯ ಇಲ್ಲ, ಇನ್ನು ಕಾಪಿ ಸಿಕ್ಕಿಲ್ಲ. ನಾಳೆ ಅಷ್ಟೊತ್ತಿಗೆ ಬಿಡುಗಡೆ ಆಗುವ ಎಲ್ಲ ಲಕ್ಷಣಗಳು ಕಂಡು ಬಂದಿವೆ. ಜಾಮೀನು ಸಿಕ್ಕರೂ ಕೂಡ ಶ್ರೀಕಾಂತ್ ಪೂಜಾರಿ ಅವರಿಗೆ ಬಿಡುಗಡೆಯ ಭಾಗ್ಯ ಇವತ್ತಿಲ್ಲ. ಕಾರಣ ಇಷ್ಟೇ, ಅದಕ್ಕೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಆದೇಶದ ಪ್ರತಿ ಸಿಗಬೇಕಾಗಿದೆ. ಆದೇಶದ ಪ್ರತಿಯನ್ನ ತೆಗೆದುಕೊಂಡು ಹೋಗಿ ಅದನ್ನ ಕೊಟ್ಟ ನಂತರ ಆಮೇಲೆ ಎಲ್ಲವೂ ಕೂಡ ಬಿಡುಗಡೆ ಆಗುತ್ತೆ. ಹಾಗಾಗಿ ಈಗ ಅವರಿಗೆ ಆದೇಶದ ಪ್ರತಿ ಸಿಗಬೇಕು. ಸಂಜೆ 5 ಗಂಟೆ 6 ಗಂಟೆ ಒಳಗಡೆಗೆ ಇರುತ್ತೆ. ಆ ಪ್ರೊಸೀಜರ್ ಎಲ್ಲ ಮುಗಿಬೇಕಾಗುತ್ತೆ. ಹಾಗಾಗಿ ನಾಳೆ ಸಿಗಬಹುದು ಅನ್ನುವಂಥದ್ದನ್ನ ಅವರ ಪರ ವಕೀಲರು ಕೂಡ ಹೇಳ್ತಾ ಇದ್ರು. ಆದೇಶದ ಪ್ರತಿ ಅತ್ಯಂತ ಮುಖ್ಯವಾಗುತ್ತೆ. ನಾವಿನ್ನು ಯಾಕೆ ಇನ್ನೂ ಹಳೆ ಇದರಲ್ಲಿ ಇದೆಯೋ ಗೊತ್ತಿಲ್ಲ. ಎಲ್ಲವೂ ಕೂಡ ಡಿಜಿಟಲ್ ಆಗೋಗಿದೆ. ಆದೇಶದ ಪ್ರತಿ ಅಪ್ಲೋಡ್ ಮಾಡಿದರೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಅದನ್ನು ನೋಡಿಕೊಂಡು ಅಪ್ಡೇಟ್ ಮಾಡ್ಕೊಂಡನ್ನ ಬಿಡುಗಡೆ ಮಾಡೋಕ್ಕೆ ಬಹಳ ಕೇಸ್ಗಳಲ್ಲಿ ಇದೇ ರೀತಿಯಾಗಿ ನೋಡ್ತೀವಿ ನಾವು.